One. Today we are going to study the chapter Principle of Inheritance and Variation. In this, first we'll learn the definition of inheritance. It is the transfer of characters from parents to offsprings is known as inheritance. ಇನ್ಹೆರಿಟೆನ್ಸ್ ಅಂದರೆ ಏನು? ಇನ್ಹೆರಿಟೆನ್ಸ್ ಅಂದರೆ ಕ್ಯಾರೆಕ್ಟರ್ಸು ಪೇರೆಂಟ್ಸಿಂದ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಇನ್ಹೆರಿಟೆನ್ಸ್ ಅಂತ ಅಂತಾರೆ. ವೇರಿಯೇಷನ್ ಅಂದರೆ ವೇರಿಯೇಷನ್ ಈಸ್ ಅ ಡಿಗ್ರಿ ಬೈ ವಿಚ್ ಪ್ರೋಜನಿ ಡಿಫರ್ ಫ್ರಾಮ್ ದೇರ್ ಪೇರೆಂಟ್ಸ್. ವೇರಿಯೇಷನ್ ಅಂದರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಕ್ಯಾರೆಕ್ಟರ್ಸ್ ಬರ್ತವೆ, ಹೌದಾ? ಆ ಕ್ಯಾರೆಕ್ಟರ್ಸು ಯಾವ ರೀತಿ ಪೇರೆಂಟ್ಸ್ ಒಳಗಿದ್ದಂಥ ಕ್ಯಾರೆಕ್ಟರ್ಸು ಮಕ್ಕಳಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ, ಆ ಡಿಗ್ರಿ ಆಫ್ ಚೇಂಜಸ್ನ ನಾವೇನಂತೀವಿ? ವೇರಿಯೇಷನ್ ಅಂತೀವಿ. ನೆಕ್ಸ್ಟ್ ಬರುವುದು ಜೆನೆಟಿಕ್ಸ್. ಇಟ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಹಿಯರ್ ದ ವೇರಿಯೇಷನ್ ಆಫ್ ದ ಕ್ಯಾರೆಕ್ಟರ್ಸ್ from parent to offspring. It is meant by genetics. Next, we'll learn about Mendel. He was born on July 22 in 1822 in Moravia town. He worked on Pisum sativum, which means pea plant. ಅವರು ಎಷ್ಟು ವರ್ಷ ವರ್ಕ್ ಮಾಡಿದ್ರು ಅದ್ರ ಮೇಲೆ ಅಂದರೆ 7 years, from 1856 to 1863, and he also proposed the law of inheritance in living organism. ಅವರೇನು ಮಾಡಿದರು? ಲಾ ಆಫ್ ಇನ್ಹೆರಿಟೆನ್ಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ ಅನ್ನೋದನ್ನು ಪ್ರಪೋಸ್ ಮಾಡಿದರು. ನೆಕ್ಸ್ಟ್, ಇವರು ಸತ್ತ ಮೇಲೆ ಏನಾಯಿತು? ಮೆಂಡಲ್ಸ್ ಪ್ರಿನ್ಸಿಪಲ್ನ ರೀಡಿಸ್ಕವರ್ ಮಾಡಿದರು. ಯಾರು ಅಂತಂದರೆ ಹ್ಯೂಗೋ ಡೆವೆರಿಸ್, ಕಾರ್ಲ್ ಕೊರೆನ್ಸ್ ಆ್ಯಂಡ್ ಚೆಮಾಕ್. ಇವರು 3 ಜನ ಏನು ಮಾಡಿದರು? ಮೆಂಡಲ್ಸ್ ಪ್ರಿನ್ಸಿಪಲ್ನ ರೀಡಿಸ್ಕವರ್ ಮಾಡಿದರು. ನೆಕ್ಸ್ಟ್, ಇವ್ರಿಗೆ ಆನರ್ ಆಗಿ ಏನು ಮಾಡ್ತಾರೆ? ಫಾದರ್ ಆಫ್ ಜೆನೆಟಿಕ್ಸ್ ಅನ್ನೋ ಬಿರುದನ್ನು ಕೊಡ್ತಾರೆ.